ಹಾಯ್ ಫ್ರೆಂಡ್ಸ್, ಕರ್ನಾಟಕದಲ್ಲಿರೋ ಜೈಲುಗಳ ಸಂಖ್ಯೆ ಎಷ್ಟು? ಸೆಂಟ್ರಲ್ ಜೈಲುಗಳ ಸಂಖ್ಯೆ ಎಷ್ಟಿದೆ? ಜೈಲುಗಳಲ್ಲಿರೋ ಕೈದಿಗಳ ಸಂಖ್ಯೆ ಎಷ್ಟು? ಜಿಲ್ಲಾ ಮತ್ತು ತಾಲೂಕು ಜೈಲುಗಳು ಎಷ್ಟಿವೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ರಾಜ್ಯದಲ್ಲಿ ಒಟ್ಟು 9 ಸೆಂಟ್ರಲ್ ಜೈಲುಗಳಿವೆ. ದೊಡ್ಡ ದೊಡ್ಡ ಕಿಡಿಗೇಡಿಗಳನ್ನ ಈ ಜೈಲುಗಳಲ್ಲಿ ಇಡಲಾಗುತ್ತೆ. ಹಾಗಾದ್ರೆ ಈ ಜೈಲುಗಳು ಎಲ್ಲೆಲ್ಲಿವೆ ಅಂತ ನೋಡೋಣ. ಬೆಂಗಳೂರು ಸೆಂಟ್ರಲ್ ಜೈಲ್. ರಾಜ್ಯದ ಸೆಂಟ್ರಲ್ ಜೈಲುಗಳ ಪೈಕಿ ಬೆಂಗಳೂರು ಸೆಂಟ್ರಲ್ ಜೈಲು ಪ್ರಮುಖವಾಗಿದೆ. ಇದನ್ನು ಪರಪ್ಪನ ಅಗ್ರಹಾರ ಅಂತಲೂ ಕರೆಯಲಾಗುತ್ತೆ. 1997ರಲ್ಲಿ ಇದನ್ನು ಕಟ್ಟಿಸಲಾಯಿತು. ಅಲ್ಲಿಯವರೆಗೆ ಸೆಂಟ್ರಲ್ ಜೈಲಾಗಿ ಫ್ರೀಡಂ ಪಾರ್ಕ್ ಬಳಕೆಯಾಗ್ತಿತ್ತು. ನಂತರ ಫ್ರೀಡಂ ಪಾರ್ಕ್ ಮುಚ್ಚಿ ನವೀಕರಣಗೊಳಿಸಿ ಪಬ್ಲಿಕ್ ಬಳಕೆಗೆ 2008ರಲ್ಲಿ ಓಪನ್ ಮಾಡಲಾಯಿತು. ಇನ್ನು ಬೆಂಗಳೂರು ಸೆಂಟ್ರಲ್ ಜೈಲು 40 ಎಕರೆ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ. ಈ ಜೈಲು 4146 ಕೈದಿಗಳ ಸಾಮರ್ಥ್ಯ ಹೊಂದಿದೆ. ಆದರೆ ಇದು ರಾಜ್ಯದಲ್ಲಿ ಅತ್ಯಂತ ಕಿಕ್ಕಿರಿದ ಜೈಲಾಗಿದ್ದು 5000ಕ್ಕೂ ಹೆಚ್ಚು ಕೈದಿಗಳಿದ್ದಾರೆ. ಜಯಲಲಿತಾ, ಶಶಿಕಲಾ, ಜನಾರ್ದನ ರೆಡ್ಡಿ, ಎಚ್.ಡಿ. ರೇವಣ್ಣರಂತ ಘಟಾನುಘಟಿಗಳನ್ನ ಈ ಜೈಲು ಕಂಡಿದೆ. ಈ ಪ್ರದೇಶದಲ್ಲಿ ಪರಪ್ಪ ಮತ್ತು ಕೋನಪ್ಪ ಅನ್ನೋ ಇಬ್ಬರು ಸಹೋದರರು ವಾಸವಿದ್ರು. ಅವರು ವಾಸವಿದ್ದ ಅಗ್ರಹಾರವನ್ನು ಪರಪ್ಪನ ಅಗ್ರಹಾರ ಮತ್ತು ಕೋನಪ್ಪನ ಅಗ್ರಹಾರ ಅಂತ ಕರೆಯಲಾಗ್ತಿತ್ತು. ಪರಪ್ಪನ ಅಗ್ರಹಾರ ಇದ್ದ ಜಾಗದಲ್ಲಿ ಈಗ ಜೈಲು ನಿರ್ಮಾಣವಾಗಿರೋದ್ರಿಂದ ಅದನ್ನ ಪರಪ್ಪನ ಅಗ್ರಹಾರ ಅಂತ ಕರೆಯಲಾಗುತ್ತೆ ಅಂತ ಕತೆ ಇದೆ. ಬೆಳಗಾವಿ ಸೆಂಟ್ರಲ್ ಜೈಲ್. ದೇಶದಲ್ಲೇ ಅತಿ ದೊಡ್ಡ ಜೈಲುಗಳ ಪೈಕಿ ಬೆಳಗಾವಿಯ ಹಿಂಡಲಗ ಜೈಲು ಕೂಡ ಒಂದಾಗಿದೆ. ಇದನ್ನ ಬ್ರಿಟಿಷರು 1923ರಲ್ಲಿ ಕಟ್ಟಿಸಿದ್ದು. 100 ವರ್ಷಗಳ ಇತಿಹಾಸ ಈ ಜೈಲಿಗಿದೆ. ಈ ಜೈಲು 99 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಿದ್ದು, ಇದರ ಪೈಕಿ 30 ಎಕರೆಯನ್ನು ಕೃಷಿ ಮತ್ತು ಜಾನುವಾರುಗಳನ್ನು ಮೇಯಿಸಲು ಮೀಸಲಿಡಲಾಗಿದೆ. ಜೈಲಿನ ವಿಭಾಗಗಳ ನಡುವಿನ ಜಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಮರಗಿಡಗಳು ಕೂಡ ಇವೆ. ಹೀಗಾಗಿ ಇದನ್ನು ಹಸಿರು ಸೆರೆಮನೆ ಅಂತಲೂ ಕರೆಯಲಾಗುತ್ತೆ. ಈ ಜೈಲಿನಲ್ಲಿ ಸುಮಾರು 1200 ಕೈದಿಗಳನ್ನು ಇರಿಸಬಹುದಾಗಿದೆ. ಜೊತೆಗೆ ಮರಣದಂಡನೆ ಶಿಕ್ಷೆಗೆ ಒಳಗಾದವರನ್ನು ಗಲ್ಲಿಗೇರಿಸುವ ರಾಜ್ಯದ ಏಕೈಕ ಕಾರಾಗೃಹ ಇದಾಗಿದೆ. ಆದ್ರೆ ಕಳೆದ 4 ದಶಕಗಳಿಂದ ಯಾರಿಗೂ ಈ ಶಿಕ್ಷೆಯಾಗಿಲ್ಲ. ಈ ಜೈಲಿನಲ್ಲಿ ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ್ ಸಾವರ್ಕರ್ ಅವರನ್ನು ಕೂಡ 100 ದಿನಗಳ ಕಾಲ ಇರಿಸಲಾಗಿತ್ತು. ಬಳ್ಳಾರಿ ಸೆಂಟ್ರಲ್ ಜೈಲು. ಈ ಜೈಲು ಕೂಡ ಇತಿಹಾಸ ಪ್ರಸಿದ್ಧವಾಗಿದೆ. 1872ರಲ್ಲಿ ಬ್ರಿಟಿಷರು ಈ ಜೈಲು ಕಟ್ಟಿಸಿದ್ರು. ಇದರ ಜೊತೆಗೆ ಇನ್ನೂ 2 ಜೈಲುಗಳನ್ನ ನಿರ್ಮಿಸಿದ್ರು. ಆದ್ರೆ ಈಗ ಆ 2 ಜೈಲುಗಳು ಕ್ಲೋಸ್ ಆಗಿವೆ. ಬಳ್ಳಾರಿ ಕೇಂದ್ರ ಕಾರಾಗೃಹ ಮಾತ್ರ ಕೆಲಸ ಮಾಡ್ತಿದೆ. 2ನೇ ವಿಶ್ವ ಯುದ್ಧದ ಕೈದಿಗಳನ್ನು ಕೂಡ ಬ್ರಿಟಿಷರು ಈ ಜೈಲಿನಲ್ಲಿ ಇರಿಸಿದ್ರು. 200ಕ್ಕೂ ಹೆಚ್ಚು ಕೈದಿಗಳನ್ನು ಇರಿಸಿಕೊಳ್ಳುವ ಸಾಮರ್ಥ್ಯ ಈ ಜೈಲಿಗಿದೆ. ವಿಜಯಪುರ ಸೆಂಟ್ರಲ್ ಜೈಲು. ರಾಜ್ಯದ ಹಳೆಯ ಜೈಲುಗಳಲ್ಲಿ ಇದು ಒಂದಾಗಿದೆ. ಈ ಕಟ್ಟಡವನ್ನು 1640ರಲ್ಲಿ ಮೊಹಮ್ಮದ್ ಆದಿಲ್ ಶಾನ ಕುಲೀನ ನವಾಬ್ ಮುಸ್ತಾಫಾ ಖಾನ್ ನಿರ್ಮಿಸಿದ. ಅಂದ್ರೆ ಈ ಕಟ್ಟಡಕ್ಕೆ ಹತ್ತತ್ರ 384 ವರ್ಷಗಳ ಸುದೀರ್ಘ ಇತಿಹಾಸವಿದೆ. ರಾಜನ ವಿಶೇಷ ಅತಿಥಿಗಳಿಗಾಗಿ ಇದನ್ನು ಕಟ್ಟಿಸಲಾಗಿತ್ತು. ಆದ್ರೆ 1887ರಲ್ಲಿ ಬ್ರಿಟಿಷರು ಈ ಕಟ್ಟಡವನ್ನು ಜೈಲನ್ನಾಗಿ ಚೇಂಜ್ ಮಾಡಿದ್ರು. ಈ ಬಿಲ್ಡಿಂಗ್ ನ ಮೇನ್ ಗೇಟ್ ಪರ್ಷಿಯನ್ ಶೈಲಿಯಲ್ಲಿದ್ದು, ಗೋಡೆಗಳಲ್ಲಿ ಅರೇಬಿಕ್ ಗ್ರಂಥಗಳನ್ನು ಕೆತ್ತಲಾಗಿದೆ. ಈ ಜೈಲು 320 ಕೈದಿಗಳನ್ನು ಇರಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿದೆ. ಆದ್ರೆ ಇಲ್ಲಿ ಹತ್ತತ್ರ ಡಬಲ್ ಸಂಖ್ಯೆಯಲ್ಲಿ ಕೈದಿಗಳು ಲಾಕ್ ಆಗಿದ್ದಾರೆ. ಕಲಬುರಗಿ ಸೆಂಟ್ರಲ್ ಜೈಲು. ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾದ ಜೈಲುಗಳ ಪೈಕಿ ಈ ಜೈಲು ಕೂಡ ಒಂದು. ಇಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರನ್ನು, ಕಾಂಗ್ರೆಸ್ ನಾಯಕರನ್ನು ಬಂಧಿಸಿ ಇಡಲಾಗ್ತಿತ್ತು. 545 ಜನರ ಸಾಮರ್ಥ್ಯ ಇರೋ ಜೈಲು ಇದಾಗಿದ್ದು 800ಕ್ಕೂ ಹೆಚ್ಚು ಕೈದಿಗಳನ್ನ ಹೊಂದಿದೆ. ಮೈಸೂರು ಕೇಂದ್ರ ಕಾರಾಗೃಹ. ಮೈಸೂರಿನ ಕೇಂದ್ರ ಕಾರಾಗೃಹ ಕೂಡ ಬ್ರಿಟಿಷರ ಕಾಲದಲ್ಲೇ ನಿರ್ಮಾಣವಾಯಿತು. 1862ರಲ್ಲಿ ಈ ಕಟ್ಟಡ ನಿರ್ಮಾಣವಾಗಿದ್ದು 155 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿದೆ. ಇದು ಸುಮಾರು 21 ಎಕರೆ ವ್ಯಾಪ್ತಿಯಲ್ಲಿ ಹರಡಿಕೊಂಡಿದ್ದು, ಇಲ್ಲಿ 562 ಕೈದಿಗಳನ್ನು ಇರಿಸಬಹುದಾಗಿದೆ. ಅಂದಹಾಗೆ ಛೋಟಾ ರಾಜನ್, ಸ್ವಾಮಿ ನಿತ್ಯಾನಂದ ಸೇರಿದಂತೆ ಹಲವಾರು ಘಟಾನುಘಟಿಗಳು ಈ ಜೈಲಿನಲ್ಲಿದ್ರು. ಧಾರವಾಡ ಕೇಂದ್ರ ಕಾರಾಗೃಹ.
ಧಾರವಾಡ ಸೆಂಟ್ರಲ್ ಜೈಲು 18 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣವಾಗಿದೆ. ಇಲ್ಲಿ ಒಂದು ಬಾರಿಗೆ 500 ಕೈದಿಗಳನ್ನು ಇರಿಸಬಹುದಾಗಿದೆ. ಆದರೆ ಇಲ್ಲೂ ಕೈದಿಗಳ ಸಂಖ್ಯೆ ಸಾಮರ್ಥ್ಯಕ್ಕಿಂತ ಜಾಸ್ತಿಯೇ ಇದೆ. ಇನ್ನೊಂದು ವಿಶೇಷ ಅಂದ್ರೆ ಈ ಜೈಲಿನಲ್ಲಿ FM ಸೌಲಭ್ಯವಿದೆ. ಶಿವಮೊಗ್ಗ ಕೇಂದ್ರ ಕಾರಾಗೃಹ 2018ರಲ್ಲಿ ಶಿವಮೊಗ್ಗದಲ್ಲಿ ಹೊಸ ಕೇಂದ್ರ ಕಾರಾಗೃಹ ನಿರ್ಮಿಸಲಾಯಿತು. ಹಳೆಯ ಜೈಲಿನಲ್ಲಿದ್ದ ಎಲ್ಲಾ ಕೈದಿಗಳನ್ನು ಹೊಸ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಹಳೆಯ ಕಾರಾಗೃಹ ಇತಿಹಾಸ ಪ್ರಸಿದ್ಧವಾಗಿದ್ದು 150 ವರ್ಷಗಳ ಇತಿಹಾಸ ಇದೆ. 1872ರಲ್ಲಿ 46.09 ಎಕರೆ ಪ್ರದೇಶದಲ್ಲಿ ಈ ಕಾರಾಗೃಹ ನಿರ್ಮಿಸಲಾಗಿತ್ತು. ಈಗ ಅದು ಖಾಲಿ ಬಿದ್ದಿದೆ. ಇಲ್ಲಿ ಬ್ರಿಟಿಷರ ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರನ್ನೆಲ್ಲ ಬಂಧಿಸಲಾಗ್ತಿತ್ತು. ಹೊಸ ಕಾರಾಗೃಹ 62.02 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಿದೆ. ಜೊತೆಗೆ 500 ಪುರುಷರು ಮತ್ತು 100 ಮಹಿಳಾ ಕೈದಿಗಳನ್ನಿರಿಸಬಹುದಾದ ಸಾಮರ್ಥ್ಯ ಹೊಂದಿದೆ. ಇಲ್ಲಿ ಸದ್ಯ 700ಕ್ಕೂ ಹೆಚ್ಚು ಕೈದಿಗಳಿದ್ದಾರೆ. ಶಿವಮೊಗ್ಗದ ಮಹಿಳಾ ಕೇಂದ್ರ ಕಾರಾಗೃಹ 2013ರಲ್ಲಿ ತುಮಕೂರಿನಲ್ಲಿ ರಾಜ್ಯದ ಏಕೈಕ ಮಹಿಳಾ ಕೇಂದ್ರ ಕಾರಾಗೃಹ ನಿರ್ಮಿಸಲಾಯಿತು. ಆದರೆ ಅಂದು ಉಪ ಕಾರಾಗೃಹವನ್ನೇ ಮಹಿಳಾ ಕಾರಾಗೃಹವನ್ನಾಗಿ ಬದಲಿಸಲಾಗಿತ್ತು. ಆದರೆ ನಂತರ ಕೈದಿಗಳ ಸಂಖ್ಯೆ ಹೆಚ್ಚಿದ್ರಿಂದ ನಿರ್ವಹಣೆ ಕಷ್ಟವಾಯಿತು. 2018ರಲ್ಲಿ ತುಮಕೂರಿನಲ್ಲಿ ಹೊಸ ಮಹಿಳಾ ಕೇಂದ್ರ ಕಾರಾಗೃಹ ಕಟ್ಟಡ ನಿರ್ಮಿಸಲು ನಿರ್ಧರಿಸಲಾಯಿತು. ಹೀಗಾಗಿ ಈ ಕಾರಾಗೃಹವನ್ನು ಶಿವಮೊಗ್ಗಕ್ಕೆ ಶಿಫ್ಟ್ ಮಾಡಲಾಗಿದೆ. ರಾಜ್ಯದ ಒಟ್ಟು ಜೈಲುಗಳು ಎಷ್ಟು? ಕರ್ನಾಟಕದಲ್ಲಿ ಒಟ್ಟು 105 ಜೈಲುಗಳಿವೆ. ಅವುಗಳ ಪೈಕಿ 9 ಸೆಂಟ್ರಲ್ ಜೈಲುಗಳಾದ್ರೆ ಉಳಿದಂತೆ 21 ಜಿಲ್ಲಾ ಜೈಲು, 30 ತಾಲೂಕು ಜೈಲು, 44 ಸಬ್ ಜೈಲು ಮತ್ತು 1 ಓಪನ್ ಜೈಲು, 2 ಸ್ಪೆಷಲ್ ಜೈಲು ಮತ್ತು 1 ಬಾಲಾಪರಾಧಿ ಜೈಲು ಕೂಡ ಸೇರಿದೆ. ರಾಜ್ಯದಲ್ಲಿ ಎಷ್ಟು ಕೈದಿಗಳಿದ್ದಾರೆ? ರಾಜ್ಯದಲ್ಲಿ ಸದ್ಯ 16,000ಕ್ಕೂ ಹೆಚ್ಚು ಕೈದಿಗಳು ವಿವಿಧ ಅಪರಾಧಗಳಿಗಾಗಿ ಶಿಕ್ಷೆ ಅನುಭವಿಸುತ್ತಿದ್ದಾರೆ, ಜೈಲಿನಲ್ಲಿದ್ದಾರೆ. ಈ ಸಂಖ್ಯೆಯಲ್ಲಿ ಡೈಲಿ ಏರಿಳಿತ ಆಗ್ತಾನೇ ಇರುತ್ತೆ. ಅಂದ ಹಾಗೆ ರಾಜ್ಯದ ಜೈಲುಗಳು ಒಟ್ಟು 14,237 ಕೈದಿಗಳನ್ನಿರಿಸುವ ಸಾಮರ್ಥ್ಯ ಹೊಂದಿದೆ. ಅಂದ್ರೆ ಜೈಲುಗಳ ಸಾಮರ್ಥ್ಯಕ್ಕಿಂತ ಹೆಚ್ಚು ಕೈದಿಗಳು ಕಂಬಿ ಹಿಂದೆ ಲಾಕ್ ಆಗಿದ್ದಾರೆ. ರೂಲ್ಸ್ ಪ್ರಕಾರ ಪ್ರತಿ 6 ಕೈದಿಗಳಿಗೆ 1 ಟಾಯ್ಲೆಟ್ ಹಾಗೂ 10 ಕೈದಿಗಳಿಗೆ 1 ಬಾತ್ರೂಮ್ ಇರಬೇಕಿದೆ. ಆದರೆ ರಾಜ್ಯದ ಜೈಲುಗಳಲ್ಲಿ ತಲಾ 10 ಮಂದಿಗೆ 1 ಟಾಯ್ಲೆಟ್ ಹಾಗೂ 15 ಮಂದಿಗೆ 1 ಬಾತ್ರೂಮ್ಗಳಿವೆ. ಇನ್ನು ಜೈಲಿನಲ್ಲಿರೋ ಕೈದಿಗಳನ್ನು ಸಾಕಲು ಸರ್ಕಾರ ಪ್ರತಿ ವರ್ಷ 106 ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ. 2021-22ನೇ ಸಾಲಿನಲ್ಲಿ 252 ಕೋಟಿ ರೂಪಾಯಿಯನ್ನು ಜೈಲುಗಳು ಮತ್ತದರ ಕೈದಿಗಳಿಗೆ ಮೀಸಲಿಡಲಾಗಿತ್ತು. ಒಬ್ಬ ಕೈದಿಯ ಒಂದು ಹೊತ್ತಿನ ಊಟಕ್ಕೆ 78 ರೂಪಾಯಿ ಖರ್ಚು ಮಾಡಲಾಗುತ್ತೆ. ಫ್ರೆಂಡ್ಸ್, ಇದು ರಾಜ್ಯದ ಜೈಲುಗಳ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.